ವೆಲ್ಕಮ್ ಟು ಅನುದಾನ ಲೈಫ್ ಸ್ಟೈಲ್ಸ್. ಹೇಗಿದ್ದೀರಾ? ಇವತ್ತು ನಾವು ಮಾಡ್ತಿರೋದು ಚಿಕನ್ ಡ್ರೈ ರೋಸ್ಟ್. ಇದಕ್ಕೆ ನಮಗೆ ಆನಿಯನ್ನು ಕಟ್ ಮಾಡೋಂಗಿಲ್ಲ, ಏನು ಚಾಪ್ ಮಾಡೋಂಗಿಲ್ಲ, ಬರೀ ಏನಿದು ಜಿಂಜರ್ ಗಾರ್ಲಿಕ್ ಕುಯ್ದಿಟ್ಕೊಳ್ಳೋಂಗಿಲ್ಲ, ಬಿಡಿಸಿಕ್ಕೋಬೇಕು. ಸೊ ಇವಾಗ ಕಡಾಯಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನು ಇವತ್ತು ಮಾಡ್ತಿರೋದು 1/2 kg ಚಿಕನ್. ಸೊ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಡೈರೆಕ್ಟ್ ಆನಿಯನ್ ಇಲ್ಲ, ಡೈರೆಕ್ಟ್ ಆಯಿಲ್ಗೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋದು. ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇನ್ ವೈಲ್ ಇದು ಹಾಕ್ತಾ ಇದ್ದಂಗೆ ಈ ಚಿಕನ್ನೇ ಫುಲ್ಲು ನೀರು ಬಿಡಲಿ, ಅಲ್ಲಿವರೆಗೂ ಕ್ಲೀನಾಗೆ ಇದನ್ನು ಬಾಯ್ಲ್ ಆಗೋದು ಬಿಟ್ಕೊಳ್ಳೋಣ. ಸ್ವಲ್ಪ ಕುಕ್ ಆಗೋಕ್ಕೆ ನಾನು ಜಿಂಜರ್ ಗಾರ್ಲಿಕ್ ತೊಗೊಂಡಿದ್ದೀನಿ ಸ್ವಲ್ಪ, ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಇಟ್ಕೊಂಬೇಡ. ಇಷ್ಟ ಆಗಿದೆ, ಫುಲ್ಲು ಅದರದ್ದು ನೀರೆಲ್ಲ ಬಿಟ್ಟು ಆಯಿಲ್ ಮಾತ್ರ ಇದೆ. ಇವಾಗ ಈ ಟೈಮಲ್ಲಿ ಬೇಸಿಕ್ ಮಸಾಲ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಇದನ್ನು ಆ್ಯಡ್ ಮಾಡ್ಕೋಣ. ಇವಾಗ ಇದಕ್ಕೆ ಚಿಲ್ಲಿ ಪೌಡರ್. ತುಂಬ ಈಸಿ ರೆಸಿಪಿ ಇದು, ಏನೂ ಕಟ್ ಮಾಡಿ ಇಟ್ಕೊಳ್ಳೋಂಗಿಲ್ಲ. ಒಂದು ಚಿಕ್ಕ ಸ್ಪೂನ್ ಇದು, ಅದರಿಂದ 3 ಸ್ಪೂನ್ಸ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಳದಿ, ಧನಿಯಾ ಪೌಡರ್, ಫುಲ್ ಬೇಸಿಕ್ ಮಸಾಲಾಸ್ ಅಷ್ಟೇ. ಚಲ್ದೆ ನಾನು ಈ ಥರ ಚಲ್ದಿರ ಮಾಡೋ ಕೆಲಸ ಯಾವುದೂ ಇಲ್ಲ ಅನ್ಸುತ್ತೆ. ಆಮೇಲೆ ಪೆಪ್ಪರ್ ಪೌಡ್ರು ಇವಾಗಲೇ ಹಾಕೊಂಡ್ಬಿಡ್ತೀನಿ. ಆಮೇಲೆ ನಮ್ಮ ಟೇಸ್ಟ್ ಅಕಾರ್ಡಿಂಗ್ ಸಾಲ್ಟ್. ಇದನ್ನು ಮಿಕ್ಸ್ ಮಾಡಿಟ್ಕೊಂಡು ಅಷ್ಟೇ, ಇನ್ನೇನು ಹಾಕೋಂಗಿಲ್ಲ. ಇದೇ ಫುಲ್ಲು ಡ್ರೈ ರೋಸ್ಟ್ ಆಗೋವರೆಗೂ ಹೈ ಫ್ಲೇಮಲ್ಲಿ, ಅಂದರೆ ಇವಾಗ ಫುಲ್ ಕುಕ್ ಆಗೋವರೆಗೂ ಮೀಡಿಯಮಲ್ಲಿ ಕುಕ್ ಮಾಡೋಣ. ಫುಲ್ ಆದಮೇಲೆ ಫುಲ್ ಹೈ ಫ್ಲೇಮ್ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಬೋಣ. ಮಿಕ್ಸ್ ಮಾಡಿ ಇವಾಗ ಈ ಥರ ಆಗಿದೆ. ಆ್ಯಕ್ಚುಲಿ ಇದು ತುಂಬ ಚಿಕ್ಕ ಚಿಕ್ಕ ಪೀಸಲ್ಲಿ ಬೋನ್ಲೆಸ್ಸಲ್ಲಿ ಮಾಡೋದು. ಆವಾಗದು ನೀರೇನು ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ. ನಮ್ಮ ಮನೇಲಿ ಬೋನ್ಲೆಸ್ಸು ನಮ್ಮ ತನಗೆ ಬಿಟ್ಟರೆ ಯಾರಿಗೂ ಇಷ್ಟ ಆಗೋಲ್ಲ, ಬೋನ್ ಇಲ್ದಿರ ತಿನ್ನೋದು ಚಿಕನ್ನ ಅಂತ. ಸೊ ಇವಾಗ ಈ ಬೋನ್ ಪೀಸಸ್ ಆಗಿರೋದ್ರಿಂದ ನಾನು ಸಣ್ಣ ಗ್ಲಾಸಲ್ಲಿ 1/2 ಗ್ಲಾಸ್ ಅಷ್ಟು ಮಾತ್ರ ನೀರು ಆ್ಯಡ್ ಮಾಡ್ಕೊತೀನಿ. ಬೋನ್ ಇಲ್ದಿರ ಯಾರು ಚಿಕನ್ ತಿನ್ನಲ್ಲ, ಅದು ಚೆನ್ನಾಗಿರಲ್ಲ. ಅದೇ ತುಂಬ ಬೆಸ್ಟ್ ಆಗಿರೋದು. ಏನಿಲ್ಲ, ಹೌದು, ಬೋನ್ ಕಚ್ಚಿ ತಿಂದ್ರೇ ಅದು ಮಜಾ ಇರೋದು. ಸೊ ಇವಾಗ ಕಚ್ಚಿ ತಿಂದ್ರೆ ಚೆನ್ನಾಗಿರಲ್ಲ, ಅದು ಹಂಗೆ ಟೆಂಡರ್ ಆಗಿ ಬೋನ್ಲೆಸ್ ಆಗಿ ತಿಂದ್ರೆ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆಗೋದು ಬಿಟ್ಬಿಡ್ತೀನಿ, ಚಿಕನ್ ಫುಲ್ ಕುಕ್ ಆಗೋವರೆಗೂ. ಇವಾಗ ಫುಲ್ ಇದು ಕುಕ್ ಆದಮೇಲೆ ಈ ಥರ ಆಗಿದೆ, ಫುಲ್ಲು ಡ್ರೈ ಮಾಡಿಬಿಟ್ಟಿದ್ದೇನೆ. ಸೊ ಫೈನಲ್ ಟಚ್ ಆಗಿದ್ದಕ್ಕೆ 1-2 ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬೇಡ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಜಸ್ಟ್ ಆಫ್ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಇದು. ರಸಮ್ ರೈಸ್ ಮತ್ತು ಬೇಳೆ ಸಾರು, ದಾಲ್ಗೆಲ್ಲ ಇವಾಗ ಇದಾಗಿದೆ. ಡಿಶ್ ಔಟ್ ಮಾಡಬೇಡ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿ. ಮತ್ತು ಇದು ಬಾಣಲಿ ನನ್ನ ಮಾತೇ ಕೇಳ್ತಿಲ್ಲ. ನಾನು ಡಿಶ್ ಔಟ್ ಮಾಡೋಣ. ಅದೇನದು ಸೌಂಡು. ಸೊ ಇದು ಮೇಯ್ನ್ ಇದು ಟೇಸ್ಟ್ ಮಾಡಬೇಕಾಗಿರೋದು ಫುಲ್ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡೋದಷ್ಟೇ. ಆಮೇಲೆ ಲಾಸ್ಟಲ್ಲಿ ಇದು ಫುಲ್ಲು ತೆಗೆದ್ಮೇಲೆ ಈ ಬಾಣಲಿಲಿರೋ ಮಸಾಲೆಯಲ್ಲಿ ವೈಟ್ ರೈಸ್ ಕಲಿಸ್ಕೊಂಡು ತಿನ್ನೋದೇ ಸೂಪರು. ಇವಾಗ ನಾವು ಒಂದೇ ತಿನ್ನೋದು. ಇದನ್ನೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಇದರಲ್ಲಿ ಚಿಕ್ಕ ಪೀಸ್ ಇದೆಯಲ್ಲ ಅದ್ರ ಜೊತೆ ರೈಸ್ ಕಲಿಸ್ಬಿಟ್ಟೆ ತಿಂತಾನೆ ಇವಾಗ. ಸರಿ, ಇವಾಗ ಡಿಶ್ ಔಟ್ ಮಾಡೋಣ. ಸೊ ಇದು ರೆಡಿ ಆಯಿತು, ಡಿಶ್ ಔಟು ಮಾಡಾಯಿತು. ಇವಾಗ ಟೇಸ್ಟ್ ಮಾಡ್ತಾಯಿದ್ದಾರೆ. ತನು ಬಿಸಿ ಇದೆ, ನೋಡೋದಕ್ಕೆ ಸಕ್ಕ ಟೆಂಪ್ಟಿಂಗ್ ಆಗಿದೆ.
ಲಿಟಲ್ ಪೀಸ್. ಖಾರ ಇದೆಲ್ಲ ಚೆನ್ನಾಗಿದೆಯಾ? ಬೇಗ ಹೇಳಿ. ಚೆನ್ನಾಗಿದ್ರು ತಿನ್ಬೇಕು, ಚೆನ್ನಾಗಿಲ್ಲ ಅಂದ್ರೂ ತಿನ್ಬೇಕು. ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ಚೆನ್ನಾಗಿಲ್ದಿರೋ ತಿನ್ಬೇಕು, ಚೆನ್ನಾಗಿದ್ರು ತಿನ್ಬೇಕು ಅಂತ ಯಾರೆಲ್ಲಿ ಮಾಡಿರೋದು? ಇದು ಮಮ್ಮಿ. ನಾನು ಮಾಡಿದ್ರು ಒಂದೊಂದ್ಸತಿ ಸರಿಯಾಗಿ ಬರಲ್ಲ, ಬಟ್ ನಾನು ಮಾಡಿ ತಿನ್ನಲೇಬೇಕು. ಚೆನ್ನಾಗಿದೆಯಾ? ಅದೇ ತುಂಬಾ ಚೆನ್ನಾಗಿ ಬಂದಿದೆ. ನೀನ್ ಮಾಡೋ ರೆಡ್ ಚಿಕನ್ಗಿಂತ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿನ. ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು. ಇದು ಒನ್ ಆಫ್ ದ ಇನ್ಸ್ಟಾಗ್ರಾಮ್ ರೆಸಿಪಿ. ಇದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪಾರ್ಟಿ ಮಾಡ್ಬೇಕಾದ್ರಂತೂ ಸೂಪರ್ ಆಗಿರುತ್ತೆ ಅಲ್ವಾ? ನೋಡಿ ಮೆಣಸಿನ್ಕಾಯಿನೂ ಬಾಯ್. ಸೊ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.